ವೀಕ್ಷಕರ ನಮಸ್ಕಾರ. ಮಹಾರಾಷ್ಟ್ರದಲ್ಲಿ ಮೊನ್ನೆ ನಡೆದಂತ ನಗರ ಪಾಲಿಕೆ ಮತ್ತು ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಅದ್ಭುತವಾದ ಗೆಲುವನ್ನು ಸಾಧಿಸಿವೆ. ಬಹುತೇಕ 29 ನಗರ ಪಾಲಿಕೆಯಲ್ಲಿ ಬಿಜೆಪಿ ಮತ್ತು ಶಿವಸೇನೆ 20ಕ್ಕೂ ಹೆಚ್ಚು ನಗರ ಪಾಲಿಕೆಗಳನ್ನು ಗೆದ್ದುಕೊಂಡಿವೆ. ಅದೇ ರೀತಿ ಮುಂಬೈ ನಗರ ಪಾಲಿಕೆಯಲ್ಲೂ ಕೂಡ ಬಿಜೆಪಿ ಮತ್ತು ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ವಿಜಯದ ಬಾವುಟವನ್ನು ಆರಿಸಿವೆ. ನೋಡಿ, ಆದರೆ ಸಮಸ್ಯೆ ಈಗ ಎದುರಾಗಿದೆ. ಯಾಕಂದ್ರೆ ಮುಂಬೈ ಮಹಾನಗರ ಪಾಲಿಕೆಯ ಮೇಯರ್ ಹುದ್ದೆಗಾಗಿ ಬಿಜೆಪಿ ಮತ್ತು ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆಯ ನಡುವೆ ಬಿಕ್ಕಟ್ಟು ಶುರುವಾಗಿದೆ, ಸಂಘರ್ಷ ಕೂಡ ಶುರುವಾಗಿದೆ. ನೋಡಿ, ಇಲ್ಲಿ ಏಕನಾಥ್ ಶಿಂದೆ ಅವರು ಏನ್ ಹೇಳ್ತಿದಾರಪ್ಪ ಅಂದ್ರೆ, ಈ ವರ್ಷ ಬಾಳಾಸಾಹೇಬ್ ಠಾಕ್ರೆ ಅವರ ಜನ್ಮ ಶತಮಾನೋತ್ಸವ ವರ್ಷವಾಗಿದೆ. ಅಂದ್ರೆ ಈ ವರ್ಷ ಜನ್ಮ ಶತಮಾನೋತ್ಸವ ವರ್ಷವಾಗಿದೆ. ಹೀಗಾಗಿ ಶಿವಸೇನೆಗೆ ಅಂದ್ರೆ ತಮ್ಮ ನೇತೃತ್ವದ ಶಿವಸೇನೆಗೆ ಮಹಾನಗರ ಪಾಲಿಕೆ ಮೇಯರ್ ಹುದ್ದೆಯನ್ನು ಬಿಟ್ಕೊಡಬೇಕು. ಈ ಮೂಲಕ ನಾವು ಬಾಳಾಸಾಹೇಬ್ ಠಾಕ್ರೆ ಅವರಿಗೆ ಒಂದು ಗೌರವ ಸೂಚಿಸುತ್ತೇವೆ ಅಂತ ಏಕನಾಥ್ ಶಿಂದೆ ಅವರು ಬಿಜೆಪಿಗೆ ಆಗ್ರಹ ವ್ಯಕ್ತಪಡಿಸುತ್ತಿದ್ದಾರೆ. ಆದ್ರೆ ಬಿಜೆಪಿ ಇದ್ಯಾವುದನ್ನು ಕೂಡ ತಲೆಗೆ ಹಾಕಿಕೊಂಡಂತೆ ಕಾಣುತ್ತಿಲ್ಲ. ಇದರಿಂದಾಗಿ ಎರಡು ಪಕ್ಷಗಳ ನಡುವೆ, ಮೈತ್ರಿಕೂಟದ ಪಕ್ಷಗಳ ನಡುವೆ ಬಿಕ್ಕಟ್ಟು ಶುರುವಾಗಿದೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಏನಾಗಬಹುದು? ಅದೇ ರೀತಿ ಬಿಜೆಪಿ ಮೇಯರ್ ಸ್ಥಾನವನ್ನು ಬಿಟ್ಟುಕೊಡುತ್ತಾ? ವೀಕ್ಷಕರು ನೋಡಿ, ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಅತಿ ದೊಡ್ಡ ಪಕ್ಷವಾಗಿದ್ದು ಬಿಜೆಪಿ. ಇಲ್ಲಿ 227 ವಾರ್ಡ್ಗಳಲ್ಲಿ ಬಿಜೆಪಿ ಗೆದ್ದಿರುವುದು 89 ಸ್ಥಾನಗಳನ್ನು. ಅದೇ ರೀತಿ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಗೆದ್ದಿರುವುದು 29 ಸ್ಥಾನಗಳನ್ನು. ಬಹುಮತಕ್ಕೆ ಬೇಕಿರುವುದು 114. ಬಿಜೆಪಿ ಮತ್ತು ಶಿವಸೇನೆ ನಡುವೆ ಗೆದ್ದಿರತಕ್ಕಂಥದ್ದು 118 ಸ್ಥಾನಗಳನ್ನು. ಅಂದ್ರೆ ಈಗಾಗಲೇ ಎರಡು ಪಕ್ಷಗಳು ಮುಂಬೈ ಮಹಾನಗರ ಪಾಲಿಕೆಯನ್ನು ಬಹುಮತ ಸಾಧಿಸಿವೆ. ಮೇಯರ್ ಹುದ್ದೆ ಆಯ್ಕೆ ಮಾತ್ರ ಬಾಕಿ ಇದೆ. ಈ ಮೇಯರ್ ಹುದ್ದೆಗಾಗಿ ಎರಡು ಪಕ್ಷಗಳ ನಡುವೆ ಈಗ ಗುದ್ದಾಟ ಆರಂಭವಾಗಿದೆ. ಇಲ್ಲಿ ಬಿಜೆಪಿ ಹೇಳ್ತಿದೆ, ಮೇಯರ್ ಅನ್ನು, ಮುಂಬೈನ ಮೇಯರ್ ಅನ್ನು ಇಬ್ಬಾಗ ಮಾಡಿ, ಅಧಿಕಾರ ಅವಧಿಯನ್ನು ಇಬ್ಬಾಗ ಮಾಡಿ ಹಂಚಿಕೊಳ್ಳೋಣ. ಎರಡು ಪಕ್ಷಗಳ ನಡುವೆ ಮೇಯರ್ ಇರಲಿ, ಎರಡು ಪಕ್ಷಗಳ ಮೇಯರ್ ಇರಲಿ ಅಂತ ಬಿಜೆಪಿ ಹೇಳ್ತಿದೆ. ಆದ್ರೆ ಮೊದಲ ಅವಧಿಗೆ ಮೇಯರ್ ಸ್ಥಾನವನ್ನು ತಮಗೆ ಬಿಟ್ಕೊಡ್ಬೇಕು ಅಂತ ಶಿಂದೆ ಆಗ್ರಹಿಸ್ತಿದ್ದಾರೆ. ಯಾಕಂದ್ರೆ ಬಾಳಾಸಾಹೇಬ್ ಠಾಕ್ರೆ ಅವರ ಜನ್ಮ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ನಮಗೆ ನೀಡಿದ್ರೆ, ಶಿವಸೇನೆಗೆ ನೀಡಿದ್ರೆ ಅವರಿಗೆ ಗೌರವ ಸೂಚಕವಾಗಿರುತ್ತೆ ಅಂತ ಅವರು ಒತ್ತಾಯಿಸ್ತಿದ್ದಾರೆ. ಆದ್ರೆ ಬಿಜೆಪಿ ಕೇಳ್ತಿಲ್ಲ. ಮೊದಲ ಅವಧಿಗೆ ನಾನೇ ಮೇಯರ್ ಆಗ್ತೀನಿ, ಮೊದಲೇ ಅವಧಿಗೆ ನಮ್ಮ ಪಕ್ಷದಿಂದ ಮೇಯರ್ ಆಗ್ತಾರೆ ಅಂತ ಬಿಜೆಪಿ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಜಗಳ ತಾರಕ್ಕೇರಿದ ಹಿನ್ನೆಲೆಯಲ್ಲಿ ಇದೇ 22ರಂದು ಉಭಯ ನಾಯಕರ ಸಭೆ ನಡೆಯಲಿದೆ. ಈ ಬಹುತೇಕ ಎರಡು ಪಕ್ಷಗಳ ನಡುವೆ ಉಂಟಾಗಿರ್ತಕ್ಕಂಥ ಬಿಕ್ಕಟ್ಟನ್ನು ಬಗೆಹರಿಯುವ ಸಾಧ್ಯತೆ ಹೆಚ್ಚಿದೆ. ಅದೇ ರೀತಿ ಮೇಯರ್ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು, ಮೇಯರ್ ಮೀಸಲಾತಿಯನ್ನು ಕೂಡ ಇದೇ 22ರಂದು ನಿಗದಿಪಡಿಸಲಾಗುತ್ತದೆ ಅಂತ ಹೇಳಲಾಗ್ತದೆ. ಒಟ್ಟಾರೆಯಾಗಿ ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ನಡೆದಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಅದ್ಭುತವಾದ ಗೆಲುವನ್ನು ಸಾಧಿಸಿವೆ. 29 ನಗರ ಪಾಲಿಕೆಗಳ ಪೈಕಿ ಬಿಜೆಪಿ ಮತ್ತು ಶಿವಸೇನೆ 20ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದುಕೊಂಡಿವೆ. ಅದೇ ರೀತಿ ಮುಂಬೈ ನಗರ ಪಾಲಿಕೆಯಲ್ಲೂ ಕೂಡ ಬಿಜೆಪಿ 89 ಸ್ಥಾನ, ಶಿವಸೇನೆ 29 ಸ್ಥಾನಗಳನ್ನು, ಒಟ್ಟು 118 ಸ್ಥಾನಗಳನ್ನು ಬುಟ್ಟಿಗೆ ಹಾಕಿಕೊಂಡಿದ್ದು ಬಹುತೇಕ ಅಧಿಕಾರ ನಡೆಸುವುದು ಖಚಿತ. ಆದರೆ ಮೇಯರ್ ಯಾರಾಗ್ತಾರೆ, ಮೇಯರ್ ಯಾವ ಪಕ್ಷದ ನಾಯಕ ಆಗ್ತಾರೆ ಎಂಬುದು ಕುತೂಹಲ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.